ನಿರಂತರ ಮಳೆಗೆ ಸೇತುವೆಗಳು ಮುಳುಗಡೆಯಾಗಿ ಸಂಚಾರ ಸ್ಥಗಿತವಾಗಿದ್ದು ಎಲ್ಲಿ ಮನೆ ಮೇಲೆ ಮರದ ಕೊಂಬೆ ಬಿದ್ದು ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ. 5 ದಶಕಗಳ ಬಳಿಕ ಕೋಡಿ ಹರಿದ ಕೆರೆ ಯಾವುದು ನೋಡೋಣ ರಣಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆಯಲ್ಲಿ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. 114 ಮನೆಗಳಿಗೆ ಭಾಗಶಃ ಹಾನಿಯಾಗಿದ್ದು, ಒಂದು ಮನೆಗೆ ಸಂಪೂರ್ಣ ಹಾನಿಯಾಗಿದೆ. ವರುಣನ ಅಬ್ಬರಕ್ಕೆ ಮುಧೋಳ ತಾಲೂಕಿನ ಮಿರ್ಜಿ ಸೇತುವೆ ಜಲಾವೃತವಾಗಿದ್ದು ಸಂಚಾರ ಕಡಿತವಾಗಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಠವಳೇಶ್ವರ ಸೇತುವೆಯೂ ಮುಳುಗಿದೆ. ರಕ್ಕಸ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಜಮಖಂಡಿ ತಾಲೂಕಿನ ವಿವಿಧೆಡೆ ಮಳೆ ಅಬ್ಬರದಿಂದ ಜಮೀನುಗಳ ಒಡ್ಡು ಒಡೆದು ರೈತರಿಗೆ ನಷ್ಟವಾಗಿದೆ. ತಾಲೂಕಿನ ಪೆಟ್ಲೂರ ಕ್ರಾಸ್ ಬಳಿಯ ಜಮೀನುಗಳಲ್ಲಿ ಬೆಳೆಗಳು ಜಲಾವೃತವಾಗಿ ಸೂರ್ಯಕಾಂತಿ ಬೆಳೆ ನೀರಲ್ಲಿ ನಿಂತಿದೆ. ಮಳೆಗಾಲದಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳ ಪ್ರವಾಹವಾದರೆ ಇದೀಗ ಬೇಸಿಗೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಕ್ಕೆ ಬಾಗಲಕೋಟೆ ರೈತರು ನಲುಗಿದ್ದಾರೆ. ಸದ್ಯ ಕೃಷಿ ಬೆಳೆ ಇಲ್ಲದೇ ಇರುವುದರಿಂದ ಬೆಳೆ ನಾಶದ ಸಮಸ್ಯೆ ಎದುರಾಗಿಲ್ಲ. ನಾಲ್ಕು ದಿನಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 4 ದಿನಗಳ ಕಾಲ ಸುರಿದ ಮಳೆಗೆ ಜಿಲ್ಲೆಯಲ್ಲಿ ಭಾರೀ ಹಾನಿಯಾಗಿದೆ. ಮಳೆಯಿಂದಾಗಿ 30 ಮನೆ ಸಂಪೂರ್ಣ ಕುಸಿದಿದ್ದು, 167 ಮನೆಗಳಿಗೆ ಹಾನಿಯಾಗಿದೆ. 3 ಜಾನುವಾರು ಸಾವು, 1 ಸರ್ಕಾರಿ ಶಾಲೆ ಕುಸಿತ, 41 ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಅಲ್ಲದೆ ಮಳೆಯಿಂದ 2632.98 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ ಅಂತ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಮಾಹಿತಿ ನೀಡಿದ್ದಾರೆ. ನಿರಂತರ ಮಳೆ ಹಾಗೂ ಗಾಳಿ ಅಬ್ಬರಕ್ಕೆ ಮನೆ ಮೇಲೆ ಮರದ ಕೊಂಬೆ ಬಿದ್ದು ಮನೆಗೆ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಪೌರಕಾರ್ಮಿಕ ಕಾಂತೇಶ್ ಎಂಬುವರ ಮನೆ ಮೇಲೆ ಮರದ ಕೊಂಬೆ ಬಿದ್ದಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಭಾರೀ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ಹಳ್ಳಗಳು ತುಂಬಿ ಹರಿಯುತ್ತಿದೆ. ಹರಿಹರ ತಾಲೂಕಿನ ಬ್ಯಾಲಹಳ್ಳಿ ಹಳ್ಳಕ್ಕೆ ಭರ್ಜರಿ ನೀರು ಬಂದಿದ್ದು ನದಿಯಂತೆ ತುಂಬಿ ಹರಿಯುತ್ತಿದೆ. 4 ದಶಕಗಳ ಬಳಿಕ ಹಳ್ಳದಲ್ಲಿ ಭಾರೀ ಪ್ರಮಾಣದ ನೀರು ಹರಿಯುತ್ತಿದೆ. ಹೀಗಾಗಿ ಗ್ರಾಮಸ್ಥರು ಗಂಗೆ ಪೂಜೆ ಮಾಡಿದ್ದಾರೆ. ಬ್ಯಾಲಹಳ್ಳಿ ಹಳ್ಳದ ನೀರು ತುಂಗಭದ್ರಾ ನದಿಗೆ ಸೇರಲಿದ್ದು ಬಾಳೆ, ಅಡಕೆ, ಎಲೆಬಳ್ಳಿ, ಭತ್ತದ ಬೆಳೆ ನೀರು ಪಾಲಾಗಿದೆ. ಧಾರಾಕಾರ ಮಳೆಗೆ 5 ದಶಕಗಳ ಬಳಿಕ ತುಪ್ಪದಹಳ್ಳಿಯ ಐತಿಹಾಸಿಕ ಕೆರೆ ಕೋಡಿ ಬಿದ್ದಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಕೆರೆ ಜಲಾಶಯದಿಂದ ಕಂಗೊಳಿಸುತ್ತಿದೆ. ಜಿಲ್ಲೆಯಲ್ಲಿ 4 ದಿನಗಳಿಂದ ಸುರಿದ ಮಳೆಗೆ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ. ಹೀಗಾಗಿ ಸ್ಥಳೀಯ ಶಾಸಕ ಎಸ್ವಿ ರಾಮಚಂದ್ರ ಸೇರಿದಂತೆ ಹಲವರು ಕೆರೆಗೆ ಭೇಟಿ ನೀಡಿದರು. ಭಾರೀ ಮಳೆ ಮಧ್ಯೆ ಬೃಹತ್ ಗಾತ್ರದ ಮೀನು ಪತ್ತೆಯಾಗಿದ್ದು ವಿಜಯನಗರದ್ದು ಎನ್ನಲಾದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ತುಂಗಭದ್ರಾ ನದಿಯಲ್ಲಿ ಮೀನು ಪತ್ತೆಯಾಗಿದೆ ಅಂತ ಹೇಳಲಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಜಲಾಶಯದಿಂದ ತುಂಗಭದ್ರಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಡಲಾಗಿದೆ. ಹೀಗಾಗಿ ವಿಜಯನಗರ ಜಿಲ್ಲೆಯ ನವಲಿ ಬಳಿ ಮೀನು ಕಂಡುಬಂದಿದೆ ಅಂತ ಹೇಳಲಾಗುತ್ತಿದ್ದು, ತುಂಗ ಮತ್ತು ಭದ್ರಾ ನದಿ ಸಂಗಮದಿಂದ ಬಂದಿರೋ ಸಾಧ್ಯತೆ ಇದೆ. ಕೊಪ್ಪಳದಲ್ಲಿ ವರುಣನ ಅಬ್ಬರ ತಗ್ಗಿದ್ದು ಜಮೀನಿಗೆ ನುಗ್ಗಿದ ನೀರಿನಲ್ಲಿ ಯುವಕರು ಮೀನು ಹಿಡಿದಿದ್ದಾರೆ. ಕೊಪ್ಪಳದ ಹಿರೇಸಿಂಧೋಗಿ ಬ್ಯಾರೇಜ್ ಗೇಟ್ ಓಪನ್ ಮಾಡದೇ ಇದ್ದಿದ್ರಿಂದ ಬ್ಯಾರೇಜ್ ಪಕ್ಕ ಇರುವ ಜಮೀನುಗಳಿಗೆ ನೀರು ನುಗ್ಗಿತ್ತು. ಹೀಗಾಗಿ ಜಮೀನಿನ ನಿಂತ ನೀರಿನಲ್ಲಿ ಯುವಕರು ಭರ್ಜರಿ ಮೀನು ಹಿಡಿದಿದ್ದಾರೆ. ಯುವಕನೊಬ್ಬ ಬರೋಬ್ಬರಿ 3.5 ಕೆಜಿ ಇರೋ ಮೀನನ್ನ ಹಿಡಿದಿದ್ದಾನೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮಳೆ ಅಬ್ಬರಿಸುತ್ತಿದ್ದು ಇನ್ನು 3 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮೇ 24ರವರೆಗೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಮತ್ತು ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದು ಇಂದು ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಿಸಿದೆ.